ಮನೆ ಮಾಲೀಕರಿಂದ ಬಡ ಕಾರ್ಮಿಕನ ಮೇಲೆ ಹಲ್ಲೆ. ಹೊಸಕೋಟೆ ಲತಾ ಯಾದವ್ ಎಂಬ ಮಹಿಳೆ ಮನೆಯಲ್ಲಿ ವ್ಯಕ್ತಿಯ ಮೇಲೆ ಹಲ್ಲೆ. ತಮ್ಮ ಮನೆ ನೆಲದ ಮೇಲೆ ಕೂರಿಸಿ ಹೊಡೆದ ಮಾಲೀಕರು. ಶಾಲು ಹಾರ ಪೇಟ ಹಾಕಿ ಸನ್ಮಾನ ಮಾಡೋ ರೀತಿಯಲ್ಲಿ ಅವಮಾನ ಮಾಡಿ ಹಲ್ಲೆ. ಚಂದನ್, ಭರತ್, ಶಿವು ಎಂಬುವರಿಂದ ಮನಸ್ಸು ಇಚ್ಛೆ ಹಲ್ಲೆ ಮಾಡುತ್ತಾ ವಿಡಿಯೋ ಮಾಡಿರುವ ಮನೆ ಮಾಲೀಕರು ಬಡ ಕಾರ್ಮಿಕನ ಕೆನ್ನೆಗೆ ಹಿಡಿದು ಕಾಲಿನಿಂದ ಒದ್ದ ಮಾಲೀಕರು. ಹಲ್ಲೆಗೆ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ. ಹಲ್ಲೆಗೆ ಒಳಗಾದ ವ್ಯಕ್ತಿ ಬಡ ಕಾರ್ಮಿಕ ಎನ್ನಲಾಗುತ್ತಿದ್ದು ದೂರು ದಾಖಲು ಮಾಡಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ವಿಡಿಯೋ. ಕೂಡಲೇ ಹಲ್ಲೆ ಮಾಡಿದವರ ಮೇಲೆ ಕೇಸ್ ದಾಖಲಿಸಿ ಬಂಧಿಸಬೇಕು ಎಂದು ಎಕ್ಸ್ನಲ್ಲಿ ಪೊಲೀಸರಿಗೆ ಟ್ಯಾಗ್, ಜೊತೆಗೆ ಕಾರ್ಮಿಕ ಇಲಾಖೆಗೂ ಕೂಡ ಟ್ಯಾಗ್ ಮಾಡಿ ಹಲ್ಲೆ ಮಾಡಿರುವ ವಿಡಿಯೋ ಪೋಸ್ಟ್. ಹೊಸಕೋಟೆಯಲ್ಲಿ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದ ಕೇಸ್. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ.ಕೆ. ಬಾಬಾ ಹೇಳಿಕೆ. ಸಾಮಾಜಿಕ ಜಾಲತಾಣದಲ್ಲಿ ಹಲ್ಲೆ ವಿಡಿಯೋ ಪೋಸ್ಟ್ ಮಾಡಲಾಗಿತ್ತು. ಈ ಘಟನೆ ಹೊಸಕೋಟೆ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವುದು. ಇದು 1.5 ವರ್ಷದ ಹಿಂದೆ ಆಗಿರುವಂತಹ ಘಟನೆ. ಹಲ್ಲೆಗೊಳಗಾದ ವ್ಯಕ್ತಿಯನ್ನ ವಿಚಾರಣೆ ನಡೆಸಿದ್ದೇವೆ. ಪರಿಚಿತರ ಮನೆಗೆ ಹೋದಾಗ ಈ ರೀತಿ ಮಾಡಿದ್ದಾರೆ. ಅದರ ಬಗ್ಗೆ ನನಗೆ ಯಾವುದೇ ದೂರಿಲ್ಲ. ಅದು ನನ್ನ ಖಾಸಗಿ ವಿಚಾರ. ಈ ವಿಚಾರದ ಬಗ್ಗೆ ಯಾವುದೇ ದೂರು ನೀಡಿಲ್ಲ ಎಂದಿದ್ದಾರೆ. ಹಳೆಯ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಮಾಡಲಾಗ್ತಿದೆ. ಮದ್ಯ ಸೇವಿಸಿ ಪರಿಚಿತರ ಮನೆಗೆ ಹೋದಾಗ ಘಟನೆಯಾಗಿದೆ. ಈಗಲೂ ಯಾವುದೇ ರೀತಿಯ ಕಂಪ್ಲೇಂಟ್ ಕೊಡಲ್ಲ ಎಂದಿದ್ದಾರೆ. ವಿಡಿಯೋ ವೈರಲ್ ಮಾಡ್ತಿರುವವರು ಪೋಸ್ಟ್ ನಲ್ಲಿ ಉಲ್ಲೇಖಿಸಿರೋ ವಿಚಾರ ಸತ್ಯಕ್ಕೆ ದೂರವಾದದ್ದು. ಮತ್ತೆ ಬ್ಲಡ್ ಬರ್ತೈತಾ? ಎದ್ ಬನ್ನಿ ನಿಲ್ಗೆ. ಸನ್ಮಾನ ಮಾಡಿ ಓನರ್ ಹಾಕಿ ಪೇಟ ಇತ್ತು. ಗೌರವ ಕೊಡ್ತೀನಿ. ರಾಜನ್ ಗಂಡು ಬೀಜ ಭರತ್ ಯಾಕೆ ಭರತ್? ಎರಡು ನಿಮಿಷ ಮುಂಚೆ ಇತ್ತ ಅವನು ಮನುಷ್ಯನೆಲ್ಲ ಬಿಡ್ರು ಅಪ್ಪ. ಇದು ಇಲ್ಲಿ ಮುಂದೆ ಹಾಕೋಬೇಕು. ನೀನು ರಾಜಾದಿರಾಜ ನಾಳೆ ಬೆಳಗ್ಗೆ ನಿನಗೆ ಬೆಲೆ ಕೊಡುತ್ತ. ನಾನು ಕೂಲಿ ಮಾಡಿದ್ರು ನಿಂಗೆ ಬೆಲೆ ಕೊಡು. ಈಗ ನೋಡು ಬೆಲೆ ಬಂದ್ಬಿಡ್ತು. ಇನ್ನ ಇಳ್ದಿಲ್ಲ ನೋಡ. ತೆಗಿಬೇಡ. ಸಿಗರೇಟ್ ಹೊಡಿತೀಯಾ? ಇಲ್ಲ ನಾವು ತಗೋ ಹೊಡಿ, ಪರವಾಗಿಲ್ಲ. ಇಲ್ಲ ಅದ್ ನಂದು ಹೊಡಿಲಿ. ಇವನ್ ಕೊಡೋ ಮರ್ಯಾದೆ. ಬರ್ತೈತೆ ಸುಮ್ನೆ ಇರು. ಲಕ್ಷಣ ನೋಡಿ ಹೆಂಗೈತೆ. ಖುಷಿ ಅಣ್ಣನ ಕಲ್ಲಡ ಅಲ್ಲಿ ಖುಷಿ ನಗ್ತಾವಣ್ಣ. ನೋಡಿ ಒಂದೊಂದು ಯಾವ್ದು ಆದ್ರೂ ನಿಂಗೆ ಬೆಲೆ ಕೊಡೋದು. ಆದ್ರೂ ಬರ ಶಿವು ಶಿವು
ಏಯ್ ಶೂ ಏನಕ್ಕೆ ಹಾಕೊಂಬಂದಿರೋದು? ಅದು ಹಾಕೋ ಪೇಟ ಮನೆಗೆ ಎತ್ಕೊಂಡು ಪೇಟ ಹಾಕೋ ಮನೆಗೆ ಎತ್ಕೊಂಡು. ಅದನ್ನ ಯಾರು ನಿಮ್ಮ ಅಪ್ಪನ ಆಗ್ತಾನ? ಏಯ್ ಶಿಷ್ಯ ಗೊಕ್ಕಯ್ಯ 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 ನೋಡ್ದ ಗೊಕ್ಕಯ್ಯ ಗೊಕ್ಕಯ್ಯ ನೋಡು ಬಡಿ ಏಯ್ ಬಾಯ್ ಕಡೆ ಹೋಗಿ. ಭರತ್ 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 ಹೊಡೆದ್ರೆ ಹಿಂಗ ಗೊಕ್ಕಯ್ಯ ನೋಡಿ ಹೆಂಗ್ ಗೊತ್ತಾವ್ರೆ ಗೊಕ್ಕಯ್ಯ ನೋಡಿ ಹಂಗೆ ಜ್ಯೂಸ್ ಬೇಕಂತ. ಸುಮ್ಮನೆ ಇರಮ್ಮ. ಜೀವನ ಸಾಕಾಗ್ಬಿಟ್ಟೈತೆ. ಸ್ಪೀಕರ್ ಇಲ್ಲಿ ಬುದ್ಧಿ ಕಲಿಸು ಈ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅನ್ನ ಒಬ್ಬ ವ್ಯಕ್ತಿ ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಸ್ಪೇಸಲ್ಲಿ. ಏನು ಅಂತಂದರೆ ಅದರಲ್ಲಿ ಚಿತ್ರಣ ಏನಿದೆ ಅಂದರೆ ಒಬ್ಬ ವ್ಯಕ್ತಿಗೆ ಮನೆಯಲ್ಲಿ ಕರೆದುಬಿಟ್ಟು ಅವನಿಗೆ ಈ ಆನರ್ ಮಾಡ್ತೀವಿ ಮನೆಯಲ್ಲಿ, ಇದು ಪೇಟ ಮತ್ತು ಇವೆಲ್ಲ ಹಾಕಿಬಿಟ್ಟು ಇದು ಮಾಡಿ ಹೊಡೆದಿರುವಂಥ ಒಂದು ಈ ಘಟನೆ ಬಗ್ಗೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು, ಅದನ್ನು ನೋಡಿದಾಗ ನಮ್ಮ ಹೊಸಕೋಟೆ ಠಾಣೆ ಅಲ್ಲಿ ಆಗಿರುವಂಥ ಒಂದು ಈ ಘಟನೆ, ಆದರೆ ಈ ಘಟನೆ 1.5 ಇಯರ್ಗಿಂತ ಹಿಂದೆ ಆಗಿರುವಂಥ ಒಂದು ಘಟನೆ. ಇದು ಒಂದು ರೀತಿಯ ಫ್ಯಾಕ್ಟ್ ಚೆಕ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. 1.5 ಇಯರ್ ಬ್ಯಾಕು ಇದರಲ್ಲಿ ಯಾರು ಹೊಡೆಸ್ಕೊಂಡಿದ್ದಾರೆ ಅದರಲ್ಲಿ ಆ ವ್ಯಕ್ತಿ, ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದುಬಿಟ್ಟು ಎನ್ಕ್ವೈರಿ ಮಾಡಿದಾಗ ಇದು ಏನು ಘಟನೆ ಆಗಿತ್ತು ಏನು ಅಂತ ಇದ್ರ ಬಗ್ಗೆ ಕಂಪ್ಲೇಂಟ್ ಇದೆ ಅಂತ ಹೇಳಿದಾಗ, ಇದು ನಮಗೆ ಪರಿಚಿತರಿದ್ದ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ನಾನು ಹೋದಾಗ ಆಗಿರುವಂಥ ಘಟನೆ. ನಾನು ಡ್ರಿಂಕ್ಸ್ ಮಾಡಿದಾಗ 1.5 ಇಯರ್ ಬ್ಯಾಕು ಡ್ರಿಂಕ್ಸ್ ಮಾಡಿ ಅವರು ಪರಿಚಿತರ ಮನೆಗೆ ಹೋದಾಗ ಆವಾಗ ಅವರು ಚೇಷ್ಟೆನೋ ಅಥವಾ ಇನ್ನಿತರ ಯಾವುದೋ ಒಂದು ಉದ್ದೇಶದಿಂದ ಪರಿಚಿತರಿರೋದ್ರಿಂದ ಆ ರೀತಿ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಅಥವಾ ಆ ಮನೆಯವರು ಯಾರ ಮನೆಗೆ ಹೋಗಿದ್ದೆ ಅವರಿಂದ ಏನೂ ಕಂಪ್ಲೇಂಟ್ ಇಲ್ಲ. ಅದು ನಮ್ಮ ಪ್ರೈವೇಟ್ ಮ್ಯಾಟರು. ಮತ್ತು ಈ ಜಾಲತಾಣದಲ್ಲಿ ತೇಲಾಡುತ್ತಿರೋಂಥ ಏನು ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ಅವರು ಹೇಳಿರೋ ಹಾಗೆ ಅದು ಸತ್ಯಕ್ಕೆ ದೂರವಾಗಿದ್ದು ಅದು ನಮ್ಮಿಬ್ಬರ ಪ್ರೈವೇಟ್ ವಿಚಾರ. ಬಟ್ ಪರಿಚಿತಿರೋದ್ರಿಂದ ನಾವು ಮನೆಗೆ ಹೋದಾಗ ಅದು ಆಗಿರುವಂಥ ಘಟನೆ. ಅದಕ್ಕೆ ನನಗೆ ಅಥವಾ ಅವ್ರು ಯಾರು ಮನೆಗೆ ಹೋಗಿದ್ದಾರೆ ಅವ್ರದ್ದು ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ ಅಂತ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ಇದು ಒಂದು ಕ್ಲಾರಿಫಿಕೇಶನ್ ನಾನು ಕೂಡ ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಈ ವಿಡಿಯೋ ಹಳೆಯದು 1.5 ಇಯರ್ ಬ್ಯಾಕ್ ಓಲ್ಡ್ ವಿಡಿಯೋ ದ್ಯಾಟ್ ಈಸ್ ಬೀಂಗ್ ಸರ್ಕ್ಯುಲೇಟೆಡ್ ಇನ್ ದ ಸೋಷಿಯಲ್ ಮೀಡಿಯಾ. ಅದಾದ ನಂತರ ಇದರಲ್ಲಿ ಇರುವಂಥ ವ್ಯಕ್ತಿ ಯಾರು ಹೊಡ್ಸ್ಕೊಂಡಿದ್ದಾರೆ ಮತ್ತು ಯಾರು ಅದರೊಳಗೆ ಯಾರ ಮನೆಯಲ್ಲಿ ಅದು ಘಟನೆ ಆಗಿದೆ ಇಬ್ಬರಿಗೆ ನಾವು ಕರೆದುಕೊಂಡು ಕೇಳಿದಾಗ ಯಾಕೆ ಏನು ಅಂತ ಗೊತ್ತಾದಾಗ ದೇ ಬೋತ್ ಸೇ ದ್ಯಾಟ್ ಇಟ್ ಈಸ್ ಅ ಪ್ರೈವೇಟ್ ಮ್ಯಾಟರ್ ಆ್ಯಂಡ್ ಇಟ್ ವಾಸ್ ಡನ್ ಓನ್ಲಿ ಬಿಕಾಸ್ ಇವರು ಯಾರು ವ್ಯಕ್ತಿ ಇದ್ದಾರೆ ಅದರಲ್ಲಿ ಅವರು ಡ್ರಿಂಕ್ ಮಾಡಿ ಅವ್ರ ಮನೆಗೆ ಹೋದಾಗ ಅದು ಒಂದು ಘಟನೆ ಆಗಿದ್ದು. ಆವಾಗಲೂ ಕೂಡ ಅದರ ಬಗ್ಗೆ ಏನು ವಿಶೇಷವಾಗಿ ಅವ್ರದ್ದು ಕಂಪ್ಲೇಂಟು ಸ್ಟೇಷನ್ಗೆ ಕೊಟ್ಟಿರೋ ಅವರು ಕೂಡ ಈಗಲೂ ಕೂಡ ಅದು ಹೇಳ್ತಾರೆ ನಮಗೆ ಯಾವುದೇ ರೀತಿಯ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಹೇಳೋದಿಲ್ಲ ಅಂತ. ಇದರಲ್ಲಿ ಯಾರು ಈ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ಥರ್ಡ್ ಪಾರ್ಟಿ ಅವ್ರಿಗೆ ಡೈರೆಕ್ಟಾಗಿ ಸಂಬಂಧಪಟ್ಟದಿಲ್ಲ. ಬಟ್ ಅವರು ತಮ್ಮದೇ ಆದ ಒಂದು ಏನೇನೋ ಇಂಟರ್ಪ್ರಿಟೇಷನ್ ಮಾಡಿಬಿಟ್ಟು ಅದು ಕಾರ್ಮಿಕರದು ಇದು ಅಂತ ತಿಳ್ಕೊಂಡ್ಬಿಟ್ಟು ಬರೆದಿದ್ದಾರೆ. ಅದು ಸತ್ಯಕ್ಕೆ ದೂರವಾಗಿರುವಂಥ ಒಂದು ಘಟನೆ. ಮತ್ತು ಇಬ್ಬರು ವ್ಯಕ್ತಿಯ ಮಧ್ಯೆ ಆಗಿರುವಂಥ ಪ್ರೈವೇಟ್ ಏನು ಅವ್ರ ಮನೆಯಲ್ಲಿ ಆಗಿದೆಯೋ ಏನೋ ಆಗಿದ್ದು ಇದೇ ಘಟನೆ ಇದೆ. ಅದಕ್ಕೆ ಅವ್ರಿಗೆ ಯಾರು ಕಂಪ್ಲೇಂಟ್ಸ್ ಕೊಡೋಕ್ಕೆ ಇದು ಇಲ್ಲ. ಅದು 1.5 ಇಯರ್ ಬ್ಯಾಕ್ ಓಲ್ಡ್ ವಿಡಿಯೋ ಬಗ್ಗೆ ಮಾತಾಡೋದು ಕೂಡ ಇಟ್ ಈಸ್ ನಾಟ್ ಸೂಕ್ತ ಅಂತ ನನಗೆ ಅನಿಸುತ್ತೆ. ಫರ್ದರ್ ಈಗಲೂ ಕೂಡ ಮತ್ತೆ ಇವತ್ತು ನಾವು ಕರೆಸ್ಬಿಟ್ಟು ಕೇಳಿದಾಗ ಇದೇ ಬೋತ್ ಆಫ್ ದೆಮ್ ಇಬ್ರಿಗೂ ಏನಾದರೂ ಹೇಳೋದಿದೆ ಅಂತ ಕೇಳಿದಾಗ ಅವರು ನಮಗೆ ಇದ್ರ ಬಗ್ಗೆ ಏನು ಹೇಳೋದಿಲ್ಲ, ಅವ್ರಿಗೂ ಕೂಡ ಕಂಪ್ಲೇಂಟ್ಸ್ ಮಾಡೋಕ್ಕೆ ಏನು ಇದು ಇಲ್ಲ ಅಂತ ಹೇಳಿದ್ದಾರೆ.